ನಮಸ್ತೆ ಗೈಸ್, ನೀವೇನಾದ್ರೂ ಉಲ್ಟಾ ಬೋರ್ಡ್ ಶೇಪ್ ಇರುವಂತ ದೇವಸ್ಥಾನವನ್ನ ನೋಡಿದ್ದೀರಾ? ಹಾಗಿದ್ರೆ ಬನ್ನಿ, ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಅಂಕೋಲ ತಾಲೂಕಲ್ಲಿರುವ ಅವಸೆ ಗ್ರಾಮದಲ್ಲಿರುವ ಉಲ್ಟಾ ಬೋರ್ಡ್ ಶೇಪ್ ಆಕಾರದ ಒಂದು ಅದ್ಭುತವಾದಂತಹ ಒಂದು ದೋಣಿ ತಲೆ ಕೆಳಗಾಗಿರುವಂತಹ ಆಕಾರದ ಅದ್ಭುತವಾದ ಮೇಲ್ಛಾವಣಿಯನ್ನ ಹೊಂದಿರುವಂತಹ ಶ್ರೀ ಕಾತ್ಯಾಯನಿ ಬಾಣೇಶ್ವರ ದೇವಸ್ಥಾನವನ್ನ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ. ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ? ನನ್ಗೂ ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಆಶ್ಚರ್ಯ ಅನ್ನಿಸ್ತು. ಇದರ ಹಿಂದೆ ಇರುವ ಒಂದು ರೋಚಕ ಕಥೆಯನ್ನ ತಿಳ್ಕೊಳ್ಳೇಬೇಕು ಅಂತ ತುಂಬಾ ಒಂದು ಕುತೂಹಲ ಅಂತ ಅನಿಸ್ತು. ಈ ತಾಯಿಯ ಪವಾಡ ಏನು, ಈ ತಾಯಿಯ ದೇವಸ್ಥಾನವನ್ನ ಯಾಕೆ ಈ ರೀತಿ ಕಟ್ಟಿದ್ದಾರೆ, ಇಲ್ಲಿರುವ ಏನ್ ರೋಚಕ ಕಥೆ ಏನಿದೆ, ಅದರ ಹಿಂದೆ ಏನು ರಹಸ್ಯ ಇದೆ ಅನ್ನೋ ತಿಳ್ಕೊಳ್ಳೇಬೇಕು ಅಂತ ಅನ್ನಿಸ್ತು. ಸೊ ನಾನ್ ನಿಮ್ಮನ್ನ ಇವತ್ತು ಕರ್ಕೊಂಡು ಬಂದಿರೋದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಅವರ್ಸೆ ಗ್ರಾಮದಲ್ಲಿರುವ ಶ್ರೀ ಕಾತ್ಯಾಯನಿ ಬಾಣೇಶ್ವರ ದೇವಸ್ಥಾನ. ಕಾತ್ಯಾಯನಿ ಬಾಣೇಶ್ವರ ದೇವಸ್ಥಾನದಲ್ಲೇ ನೀವು ಉಲ್ಟಾ ಬೋರ್ಡ್ ಶೇಪ್ ಇರುವಂತಹ ಒಂದು ಮೇಲ್ಚಾವಣಿ, ಅದ್ಭುತವಾದಂತಹ ಒಂದು ಮೈಕಟ್ಟು ಹೊಂದಿರುವಂತಹ ದೇವಸ್ಥಾನವನ್ನ ನೀವು ನೋಡಬಹುದು. ಈ ದೇವಸ್ಥಾನದ ಹಿಂದಿರುವ ಕಥೆ ಏನು ಅಂತ ಹೇಳಿದ್ರೆ, ಒಬ್ಬ ಶ್ರೀಮಂತ ವ್ಯಾಪಾರಿ ಪೋಲೇಕಾರ್ ಎಂಬ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಅವನು ಹಡಗಿನಲ್ಲಿ ದುಬಾರಿ ವಸ್ತುಗಳನ್ನ ಸಾಗಿಸ್ತಾ ಇದ್ದ. ಪಕ್ಕದ ಬೇಲಿಕೇರಿ ಎಂಬ ಗ್ರಾಮಕ್ಕೆ ದುಬಾರಿ ವಸ್ತುಗಳನ್ನ ಸಾಗಿಸ್ತಾ ಇದ್ದ. ಈ ಸಾಗಿಸ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ನೀರಿನಲ್ಲಿ ಮರಳುಗಳಿಂದ ಆ ಬೋಟ್ ಮುಂದಕ್ಕೆ ಹೋಗ್ಲೇ ಇಲ್ಲ, ಅಲ್ಲೇ ಸ್ಟಕ್ ಆಗಿ ನಿಂತು ಬಿಡ್ತು. ಅವನು ಎಷ್ಟೇ ಪ್ರಯತ್ನ ಪಡಿದ್ರು ಮುಂದೆ ಅದು ಹೋಗ್ಲೇ ಇಲ್ಲ. ಇಲ್ಲಿ ಪಕ್ಕದಲ್ಲಿರುವ ಕಾತ್ಯಾಯನಿ ಬಾಣೇಶ್ವರ ದೇವಸ್ಥಾನಕ್ಕೆ ಬಂದು ತಾಯಿಯನ್ನ ಬೇಡ್ಕೊಂಡ. ದೇವ್ರೆ, ನನ್ನ ಬೋಟ್ ಮುಂದೆ ಹೋಗುವಂತೆ ನೀನು ನಡೆಸಿಕೊಡು ಅನ್ನುವ ರೀತಿಯಲ್ಲಿ ತಾಯಿ ಹತ್ರ ಬಂದು ಬೇಡ್ಕೊಂಡ. ಇವನು ಮಲಗ್ತಾ ಇದ್ದಂಗೆ ಬೆಳಗಿನ ಜಾವ ಇವನಿಗೆ ಒಂದು ಕನಸನ್ನ ಬೀಳುತ್ತೆ. 8 ವರ್ಷದ ಬಾಲಕಿ ದೊಡ್ಡ ದೊಣ್ಣೆಯನ್ನ ಎದ್ದುಕೊಂಡು ಬೋಟನ್ನ ಮುಂದೆ ಸಾಗಿಸ್ಕೊಂಡು ದಡಕ್ಕೆ ಸೇರಿಸುವಂತ ಒಂದು ಕನಸು ಬಿದ್ದಿರುತ್ತೆ. ಇವನು ಆಶ್ಚರ್ಯವಾಗಿ ಆ ದಡದ ಹತ್ರ ಬಂದು ನೋಡಿದ್ರೆ ಇವನ ಬೋಟ್ ಬಂದು ಆ ದಡದಲ್ಲಿ ನಿಂತಿರುತ್ತೆ. ಇವನಿಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಬಂದು ದೇವಸ್ಥಾನದ ವಠಾರಕ್ಕೆ ಬಂದು ದೇವರನ್ನ ಕೈ ಮುಗಿಯುವ, ಈ ದೇವರದ ಪವಾಡ ಅಂತ ಹೇಳ್ಕೊಂಡು ಇವನು ದೇವಸ್ಥಾನಕ್ಕೆ ಬಂದಾಗ ಇವನಿಗೆ ಮತ್ತೊಂದು ಆಶ್ಚರ್ಯ ಕಾದಿರುತ್ತೆ. ದೇವಸ್ಥಾನದ ವಠಾರದ ಪೂರ್ತಿ ಮರಳು ಹೆಜ್ಜೆಯ ಗುರುತುಗಳು ಅಲ್ಲಲ್ಲೇ ಕಾಣಸಿಗುತ್ತೆ. ಇವನಿಗೆ ಆವಾಗ ಗೊತ್ತಾಗುತ್ತೆ, ಈ ತಾಯಿಯೇ ಪವಾಡವನ್ನ ಮೆರೆದಿದ್ದಾಳೆ, ಈ ತಾಯಿ ನನ್ನ ದೋಣಿಯನ್ನ ದಡಕ್ಕೆ ಸೇರಿಸಿದ್ದಾಳೆ ಅಂತ ಹೇಳ್ಕೊಂಡು ತಾಯಿಗೆ ಅರ್ಕೆಯನ್ನ ಕಟ್ಕೊಳ್ತಾನೆ. ಪೋಲೇಕರ್ ಎಂಬ ಶ್ರೀಮಂತ ವ್ಯಾಪಾರಿ ನನ್ನ ದುಬಾರಿ ವಸ್ತು ಇರುವಂತಹ ಒಂದು ದೋಣಿಯನ್ನ ದೊಡ್ಡ ದಡಕ್ಕೆ ಸೇರಿಸಿದೆ, ಅದರ ಫಲವಾಗಿ ನಾನು ನಿನ್ನ ಈ ದೇವಸ್ಥಾನವನ್ನ ತುಂಬಾ ಅದ್ಭುತ ರೀತಿಯಲ್ಲಿ ಬೋಟ್ ಶೇಪ್ ಅಲ್ಲೇ ನಾನು ಕಟ್ತೇನೆ ಅನ್ನುವಂತ ಒಂದು ಹರಕೆಯನ್ನ ಮಾಡ್ಕೊಂಡು ಅವನು ಮುಂದಕ್ಕೆ ಬರ್ತಾನೆ. ಹೀಗೆ ದಿನಗಳು ಕಳೀತಾ ಅವನು ಹರಕೆಯನ್ನ ಮರಿತಾನೆ. ಅವನು ತುಂಬಾ ಶ್ರೀಮಂತ ಆಗ್ತಾ ಹೋಗ್ತಾನೆ, ತುಂಬಾ ವ್ಯಾಪಾರಿ, ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ. ಆದ್ರೆ ದೇವರ ಹರಕೆಯನ್ನ ಅವನು ಮರಿತಾನೆ. ಹೀಗೆ ದಿನ ಕಳೆದಂತೆಯೇ ಮತ್ತೆ ಒಂದು ದಿನ ಅವನು ಬೇಲಿಕೇರಿ ಗ್ರಾಮಕ್ಕೆ ಇದೇ ತರ ದುಬಾರಿ ವಸ್ತುಗಳನ್ನ ಸಾಗಿಸ್ಲಿಕ್ಕೆ ಹೋಗ್ತಾನೆ. ಅಲ್ಲೇ ಆ ದೋಣಿ ಮರಳುಗಾಡಿನಲ್ಲಿ ಅಲ್ಲೇ ಮುಂದಕ್ಕೆ ಹೋಗದೆ ಸ್ಟಕ್ ಆಗಿರುತ್ತೆ. ಅವನಿಗೆ ಮತ್ತೆ ಆ ಹರಕೆ ನೆನಪಾಗುತ್ತೆ. ಮರಳಿ ಬಂದು ದೇವಸ್ಥಾನಕ್ಕೆ ಬಂದು ತಡ ಮಾಡದೆ ರಾತ್ರೋರಾತ್ರಿ ಅವನು ಈ ದೇವಸ್ಥಾನವನ್ನ ಒಂದು ಬೋಟ್ ಯಾವ ರೀತಿ ಇರುತ್ತೆ ಅದರ ಉಲ್ಟಾ ಶೇಪಿನಲ್ಲಿ ಕಟ್ಟಿ ಅವನ ಹರಕೆಯನ್ನ ತೀರಿಸ್ತಾನೆ. ಈ ತಾಯಿಯ ಪವಾಡ ಕೂಡ ಅಷ್ಟೇ ಅದ್ಭುತವಾದಂಥದ್ದು. ತಾಯಿ ನಂಬಿ ಬಂದಂತಹ ಭಕ್ತರಿಗೆ ಇಂಬು ಕೊಡುವಂತವಳು. ಯಾರೇ ಎಷ್ಟೇ ದೂರದಿಂದ ಬರ್ಲಿ ಅವರ ಹರಕೆಗಳನ್ನ, ಅವರ ಇಷ್ಟಾರ್ಥಗಳನ್ನ, ಅವರ ಕಷ್ಟಗಳನ್ನ ಈಡೇರಿಸ್ತಾಳೆ. ಹಾಗೆ ಇಷ್ಟಾರ್ಥಗಳನ್ನ ಫಲಿಸ್ತಾಳೆ. ಅವರ ಎಲ್ಲ ಕಷ್ಟಗಳನ್ನ ಪರಿಹರಿಸ್ತಾಳೆ. ಅವರ ಸಮಸ್ಯೆಗಳನ್ನ, ಕಂಟಕಗಳನ್ನ ದೂರ ಮಾಡ್ತಾಳೆ. ಸುಖ, ಶಾಂತಿ, ನೆಮ್ಮದಿಯನ್ನ ಕೊಡ್ತಾಳೆ. ಅಂತಹ ಒಂದು ಅದ್ಭುತ ಪವಾಡವನ್ನ ಹೊಂದಿರುವಂತಹ ಈ ಮಹಾತಾಯಿ, ಈ ದೇವಸ್ಥಾನ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಅವರ್ಸೆ ಎಂಬ ಗ್ರಾಮದಲ್ಲಿ ಶ್ರೀ ಕಾತ್ಯಾಯನಿ ಬಾಣೇಶ್ವರ ದೇವಸ್ಥಾನ. ಇದು ಪ್ರಸಿದ್ಧ ಕುಲದೇವತಾ ದೇವಸ್ಥಾನವಾಗಿದೆ. ಮೂಲತಃ ಗೋವಾದಿಂದ ವಿಗ್ರಹಗಳನ್ನ ತಗೊಂಡು ಬಂದು ಇಲ್ಲಿ ಪೂಜಿಸಲಾಗ್ತಾ ಇದೆ. ಇದು ಪ್ರಸಿದ್ಧ ಕುಲದೇವತಾ ಕ್ಷೇತ್ರವಾಗಿದೆ. ಗೋವಾದಲ್ಲಿದ್ದ ವಿಗ್ರಹಗಳನ್ನು ಪೋರ್ಚುಗೀಸರ ಆಕ್ರಮಣದ ಸಮಯದಲ್ಲಿ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರಿಸಿ ಇಲ್ಲಿ ತಂದು ಪೂಜಿಸಲಾಯಿತು. ಇಲ್ಲಿನ ಮರದ ಕೆತ್ತನೆ ಮತ್ತು ಕಾವಿ ಕಲೆ ದೇವಸ್ಥಾನದ ವಿಶೇಷ ಆಕರ್ಷಣೆಯಾಗಿದೆ. ಈ ಪ್ರಸಿದ್ಧ ದೇವಾಲಯವು ಕಾರವಾರದಿಂದ ಸುಮಾರು 20 ಕಿಲೋಮೀಟರ್ ಮತ್ತು ಅಂಕೋಲದಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ಅವರ್ಸೆ ಬಸ್ ನಿಲ್ದಾಣದಿಂದ ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗುವಷ್ಟು ಹತ್ತಿರದ ದೂರವಿದೆ. ಈ ದೇವಾಲಯದಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಅವತಾರವಾದ ಕಾತ್ಯಾಯನಿ ಮತ್ತು ಶಿವನ ರೂಪವಾದ ಬಾಣೇಶ್ವರ ದೇವಸ್ಥಾನದ ಮುಖ್ಯ ಆರಾಧ್ಯ ದೈವಗಳಾಗಿದ್ದಾರೆ. ಪೋರ್ಚುಗೀಸರ ಆಕ್ರಮಣದ ಸಮಯದಲ್ಲಿ ಗೋವಾದಿಂದ ಕಾತ್ಯಾಯನಿ ಬಾಣೇಶ್ವರ, ನಿರಾಕಾರ, ಗ್ರಾಮ್ ಪುರುಷ, ರಾಮ್ ಪುರುಷ, ಕಾಲಭೈರವ, ದಾತ್ ಸೇರಿದಂತೆ ಸ್ಥಳಾಂತರಗೊಂಡಿರುವ ಏಕೈಕ ದೇವಸ್ಥಾನ ಇದಾಗಿದೆ. ಇನ್ನೊಂದು ಕಥೆಯ ಪ್ರಕಾರ ಗೋವಾದಿಂದ ಸಮುದ್ರದ ಮೂಲಕ ವಿಗ್ರಹಗಳನ್ನು ದೋಣಿಯಲ್ಲಿ
ತಂದ ನೆನಪಿಗಾಗಿ ಈ ದೇವಸ್ಥಾನವನ್ನ ಉಲ್ಟಾ ಬೋರ್ಡ್ ಶೇಪ್ ನ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿರುವ ಕಾತ್ಯಾಯಿನಿ ದೇವಿಯ ಕಪ್ಪು ಕಲ್ಲಿನ ವಿಗ್ರಹವು ಬಲಕ್ಕೆ ವಾಲಿರುವಂತೆ ಕಾಣುತ್ತದೆ. ಇದು ಗೋವಾದ ನವದುರ್ಗ ದೇವಿಯ ಶೈಲಿಯಲ್ಲಿರುವಂತೆ ಕಾಣುತ್ತದೆ. ದೇವಸ್ಥಾನಗಳ ಗೋಡೆಯ ಮೇಲೆ ಕೊಂಕಣ ಕರಾವಳಿಯ ಸಾಂಪ್ರದಾಯಿಕ ಕಾವಿ ಕಲೆಯ ಸುಂದರ ಚಿತ್ರಗಳನ್ನು ಕಾಣಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.